ಉತ್ತರ ಕನ್ನಡದ ಭಟ್ಕಳದಲ್ಲಿ ಸಂಭವಿಸಿದಂತಹ ದುರಂತದಲ್ಲಿ 8 ಮಂದಿ ಜೀವ ಕಳ್ಕೊಂಡಿದ್ದಾರೆ. ಕಪ್ಪೆ ಚಿಪ್ಪು ತೆಗೆಯೋಕೆ ಅಂತ ಹೇಳಿ ನದಿಗಿಳಿದಂತಹ ಒಂದೇ ಕುಟುಂಬದ 8 ಮಂದಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಒಟ್ಟು 14 ಜನ ವೆಂಕಟಾಪುರ ನದಿಯಲ್ಲಿ ಕಪ್ಪೆ ಚಿಪ್ಪನ್ನ ಆಯುವುದಕ್ಕೆ ಅಂತ ಹೋಗಿದ್ರು. ಹಾಗೆ ಹೋದವರಲ್ಲಿ 8 ಜನ ಮುಳುಗಿ ಸಾವನ್ನಪ್ಪಿದ್ದಾರೆ. ಏಕಾಏಕಿ ಭಾರಿ ಪ್ರಮಾಣದ ನೀರು ಬಂದ ಕಾರಣ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಮೃತಪಟ್ಟಂತಹ 8 ಜನರಲ್ಲಿ ಓರ್ವ ಪುರುಷ ಹಾಗೆ 7 ಮಂದಿ ಮಹಿಳೆಯರು. 4ರನ್ನ ರಕ್ಷಣೆ ಮಾಡಲಾಗಿದೆ. ಓರ್ವ ಮಹಿಳೆ ನಾಪತ್ತೆಯಾಗಿದ್ದಾರೆ, ಓರ್ವ ಪುರುಷ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರಿಗೆ ವೆಂಕಟಾಪುರ ನದಿಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಭಟ್ಕಳದ ತಟ್ಟೆಹಕ್ಕಲು ಪ್ರದೇಶದಲ್ಲಿ ನಡೆದಿರುವಂತಹ ದುರಂತ ಇದು. ಒಂದೇ ಕುಟುಂಬದ 8 ಜನ ಈಗ ಮೃತಪಟ್ಟಿರೋದು ಕನ್ಫರ್ಮ್. ಬಟ್ 10 ಜನ ನೀರ್ಪಾಲಾಗಿರೋದು. ಯಾಕಂದ್ರೆ ಓರ್ವ ಪುರುಷ ಹಾಗೆ ಓರ್ವ ಮಹಿಳೆ ಇನ್ನೂ ಕೂಡ ಪತ್ತೆಯಾಗಿಲ್ಲ. 8 ಶವಗಳನ್ನ ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗೆದಿದ್ದಾರೆ. ನದಿಯಲ್ಲಿ ಇಬ್ಬರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. 3 ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಏಕಾಏಕಿ ನೀರು ಬಂದಂತಹ ಪರಿಣಾಮ ಇಂಥದ್ದೊಂದು ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಈ ಚಿಪ್ಪೆ ಕಲ್ಲನ್ನ ತೆಗೆದು ಇವರೆಲ್ಲರೂ ಕೂಡ ಜೀವನ ನಡೆಸ್ತಾ ಇದ್ದವರು. ಮೃತರಲ್ಲಿ 7 ಜನ ಮಹಿಳೆಯರು, ಓರ್ವ ಪುರುಷ. ವೆಂಕಟಾಪುರ ನದಿಯಲ್ಲಿ ಕಪ್ಪೆ ಚಿಪ್ಪನ್ನ ಆಯುವುದಕ್ಕೆ ಹೋದಂತಹ ಒಂದೇ ಕುಟುಂಬದ 8 ಜನ ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ಆಸ್ಪತ್ರೆಗೆ ಮಾಜಿ ಶಾಸಕ ಸುನಿಲ್ ಭೇಟಿಯನ್ನ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸುನಿಲ್ ನಾಯಕ್ ಜೊತೆಗೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೃಷ್ಣಮೂರ್ತಿಯವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಆಸ್ಪತ್ರೆ ಬಳಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮತ್ತೊಂದು ಕಡೆ ವೆಂಕಟಾಪುರ ನದಿಯಲ್ಲಿ ಶೋಧ ಕಾರ್ಯಾಚರಣೆ ಇನ್ನೂ ಕಂಟಿನ್ಯೂ ಆಗಿದೆ. ನೀರು ಕಡಿಮೆ ಇತ್ತು, ಏಕಾಏಕಿ ಅಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರುವುದಕ್ಕೆ ಏನು ಕಾರಣ ಅನ್ನೋದು ಗೊತ್ತಾಗಬೇಕು. ಜೊತೆಗೆ ನದಿ ತೀರದಿಂದ ಎಷ್ಟು ದೂರದಲ್ಲಿ ಇವರು ಕಪ್ಪೆ ಚಿಪ್ಪನ್ನ ಆಯ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. 13ರಿಂದ 14 ಜನ ಒಂದೇ ಕುಟುಂಬದವರು ಒಟ್ಟಾಗಿ ಹೋಗಿ ಕಪ್ಪೆ ಚಿಪ್ಪನ್ನ ಆಯುವುದಕ್ಕೆ ಅಂತ ಹೇಳಿ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಆಗಿರುವಂತಹ ದುರಂತ ಇದು. ಇನ್ನು ಈ ಕುಟುಂಬಸ್ಥರೆಲ್ಲರೂ ಯಾರೆಲ್ಲ ಸಾವನ್ನಪ್ಪಿದ್ದಾರೋ ಅವರೆಲ್ಲ ಕಪ್ಪೆ ಚಿಪ್ಪನ್ನ ಆಯ್ದು ಅದನ್ನ ಮಾರಾಟ ಮಾಡಿ ಜೀವನ ಮಾಡ್ತಾ ಇದ್ದವರು. ಅಂದ್ರೆ ಏನೋ ಖುಷಿಗಾಗಿ ಸುಮ್ಮನೆ ವೆದರ್ ಚೆನ್ನಾಗಿದೆ ಹಂಗಾಗಿ ನದಿಗಿಳಿಯೋಣ ಕಪ್ಪೆ ಚಿಪ್ಪನ್ನ ಹಿಡಿಯೋಣ ಅಂತ ಹೋದವರಲ್ಲ. ಅವರ ಬದುಕು ನಡೀತಾ ಇದ್ದಿದ್ದೇ ಈ ಕಪ್ಪೆ ಚಿಪ್ಪಿನ ಮೂಲಕ. ಹಾಗಾಗಿ ಕಪ್ಪೆ ಚಿಪ್ಪನ್ನ ಹಿಡಿಯೋದಕ್ಕೆ ಅಂತ ಹೇಳಿ ನದಿಗಿಳಿದಿದ್ದಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಭಾರಿ ಪ್ರಮಾಣದಲ್ಲಿ ನೀರು ಬಂದ್ಬಿಟ್ಟಿದೆ. ಈಜೋದಕ್ಕಾಗಿಲ್ಲ. 7 ಜನ ಮಹಿಳೆಯರು ಮೃತಪಟ್ಟರೆ ಓರ್ವ ಪುರುಷ ಮೃತಪಟ್ಟಿದ್ದಾರೆ. 3ರನ್ನ ರಕ್ಷಣೆ ಮಾಡಲಾಗಿದೆ. 2 ನಾಪತ್ತೆಯಾಗಿದ್ದಾರೆ. ಓರ್ವ ಮಹಿಳೆ ಹಾಗೆ ಓರ್ವ ಪುರುಷ ನಾಪತ್ತೆಯಾಗಿದ್ದು ಅವರಿಗಾಗಿ ವೆಂಕಟಾಪುರ ನದಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. ಎಲ್ಲರನ್ನ ಈ ಘಟನೆ ಆಘಾತಕ್ಕೆ ತಳ್ಳಿಬಿಟ್ಟಿದೆ. ಏಕಾಏಕಿ ಹೀಗಾಗೋದಕ್ಕೆ ಏನು ಕಾರಣ ಅನ್ನೋ ಬಗ್ಗೆ ಸದ್ಯ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. 8 ಜನರ ಮೃತದೇಹವನ್ನ ಅಗ್ನಿಶಾಮಕ ಸಿಬ್ಬಂದಿ ಈಗಾಗಲೇ ಹೊರತೆಗೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೀಪ್ ನೀಡ್ತಾ ಹೋಗ್ತಾರೆ. ಸಂದೀಪ್, ನಿಜಕ್ಕೂ ಆಘಾತಕಾರಿಯಾದಂತಹ ಘಟನೆ, ಹೃದಯ ವಿದ್ರಾವಕ ದುರಂತ. ಒಂದೇ ಕುಟುಂಬದವರು 8 ಜನ ಜೀವ ಕಳ್ಕೊಂಡಿರೋದು. ಬಟ್ ಘಟನೆ ಹೇಗೆ ಸಂಭವಿಸಿತು, ಜೊತೆಗೆ ಉಳಿದಂಥ ಆ 2 ನಾಪತ್ತೆಯಾಗಿರೋರು ಅವರ ಶೋಧ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ, ಜೊತೆಗೆ ಸಾವನ್ನಪ್ಪಿದವರ ಕುಟುಂಬದ ಹಿನ್ನೆಲೆ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಸಂದೀಪ್?
ಹೌದು ವಿದ್ಯಾಶ್ರೀ, ಇದೇನು ಭಟ್ಕಳ ತಾಲೂಕಿನಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕು. ಇದು ವೆಂಕಟಾಪುರ ಅಂತ ನದಿ, ಅದರಿಂದ ಹಿನ್ನೀರಿನ ಭಾಗ ಇದು ತಟ್ಟೆ ಹಾಕ್ಲು ಅಂತ ಈ ಪ್ರದೇಶದಲ್ಲಿ ನಡೆದಿರತಕ್ಕಂಥದ್ದು. ಮತ್ತೆ ಅಳವೆಕೋಡಿ ಅಂತಾನೂ ಸಹ ಈ ಪ್ರದೇಶದಲ್ಲಿ ಹೇಳ್ತಾರೆ, ಯಾಕಂದ್ರೆ ಈ ನದಿಯಿಂದ ಬರುವಂತಹ ಸಮುದ್ರಕ್ಕೆ ಸೇರುವಂತಹ ಪ್ರದೇಶ. ಈ ಭಾಗದಲ್ಲಿ ಏನ್ ಚಿಪ್ಪಿಕಲ್ಲು ಅಂತ ಸಿಗತ್ತೆ. ಚಿಪ್ಪಿಕಲ್ಲು ಅಂದ್ರೆ ಈ ಕರಾವಳಿ ಭಾಗದಲ್ಲಿ ಏನು ಮೀನುಗಾರರಿಗೆ ಮಾರಾಟ ಮಾಡುವಂತಹ ಒಂದು ಆಹಾರ ಪದಾರ್ಥ. ಅದು ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ. ಅಲ್ಲಿ ಏನು ಈ ನದಿ ಮತ್ತು ಸಮುದ್ರ ಸೇರುವಂತಹ ಪ್ರದೇಶದಲ್ಲಿ ಚಿಪ್ಪಿಕಲ್ಲು ಇರುತ್ತೆ. ಅಲ್ಲಿ ಅದನ್ನ ತೆಗೆದು ಮಾರಾಟ ಮಾಡುವಂತ ಕೆಲಸವನ್ನ ಈ ಮೀನುಗಾರರ ಕುಟುಂಬದವರು ಮಾಡ್ತಾರೆ. ಇವತ್ತು ಸಹ ಏನು ಬೆಳಗಿನ ಜಾವ ಏನು ಸುಮಾರು 13 ಜನರ ತಂಡ, ಅಂದ್ರೆ ಒಂದೇ ಕುಟುಂಬದ 13 ಜನ, ಅವರು ಅದರಲ್ಲಿ ಏನು 11 ಜನ ಮಹಿಳೆಯರು, 2 ಪುರುಷರು ಏನು ಈ ಇದಕ್ಕೆ ಚಿಪ್ಪಿಕಲ್ಲನ್ನ ತೆಗೆದುಕೊಂತ ಹೋಗಿದ್ದಾರೆ. ಈ ಏನ್ ನೀರಿನ ಪ್ರಮಾಣ ಕಡಿಮೆ ಇತ್ತು, ಅಂದ್ರೆ ಸಮುದ್ರದಲ್ಲಿ ಅಬ್ಬರ ಮತ್ತು ಇಳಿತ ಅಂತ ಇರುತ್ತೆ, ಅಂದ್ರೆ ನೀರಿನ ಹೆಚ್ಚಿರುತ್ತೆ, ನೀರಿನ ಇಳಿತ ಅಂತ ಬಂದಾಗ ನೀರಿನ ಪ್ರಮಾಣ ಕಡಿಮೆ ಆಗಿರತಕ್ಕಂಥದ್ದು. ಇವತ್ತು ಏನ್ ಬೆಳಗಿನ ಜಾವ ನೀರಿನ ಪ್ರಮಾಣ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ತಟ್ಟೆ ಹಾಕುವ ಪ್ರದೇಶದಲ್ಲಿ ಚಿಪ್ಪಿಕಲ್ಲನ್ನ ತೆಗಿತಾ ಇದ್ರು. ಆದ್ರೆ ಒಮ್ಮೆಲೆ ನೀರು ಏರಕ್ಕೆ ಸ್ಟಾರ್ಟ್ ಆಗಿದೆ. ಏರಿದ ಸಂದರ್ಭದಲ್ಲಿ 10 ಜನ ನೀರಿನಲ್ಲಿ ಮುಳುಗಿರತಕ್ಕಂಥದ್ದು. ಮತ್ತೆ 3 ಮಹಿಳೆಯರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಅವರಿಗೆ ಏನು ಸದ್ಯ ಏನು ಭಟ್ಕಳ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಏನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿಯನ್ನ ಸದ್ಯ ತಾಲೂಕು ಆಡಳಿತ ನೀಡಿರತಕ್ಕಂಥದ್ದು. ಈಗ ಮೃತರಲ್ಲಿ ಈಗ ಏನು 8 ಜನರ ಮೃತದೇಹಗಳು ಸಿಕ್ಕಿರತಕ್ಕಂಥದ್ದು. ಅವರನ್ನ ಈಗ ಭಟ್ಕಳ ತಾಲೂಕು ಆಸ್ಪತ್ರೆಯ ಶವಾಗಾರಕ್ಕೆ ಶವಗಳನ್ನ ರವಾನೆ ಮಾಡಿದ್ದಾರೆ. ಅದರಲ್ಲಿ 7 ಜನ ಮಹಿಳೆಯರು ಮತ್ತೆ ಓರ್ವ ಪುರುಷ ಅಂತ ತಿಳಿದು ಬಂದಿರತಕ್ಕಂಥದ್ದು. ಅವರ ಕುಟುಂಬಸ್ಥರೆಲ್ಲ ಈಗ ಸ್ಥಳಕ್ಕೆ ಜಮಾವಣೆ ಆಗಿರತಕ್ಕಂಥದ್ದು. ಮತ್ತೆ ಏನು 2 ನಾಪತ್ತೆ ಆಗಿರುವಂತಹ ಶೋಧ ಕಾರ್ಯ ಸಹ ಸ್ಥಳೀಯ ಮೀನುಗಾರರ ಜೊತೆಗೆ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತೆ ಕರಾವಳಿ ಕಾವಲು ಪಡೆ ಪೊಲೀಸರು ಸಹ ಶೋಧ ಕಾರ್ಯವನ್ನು ನಡೆಸಿರತಕ್ಕಂಥದ್ದು. ಬಹುತೇಕ ಅವರು ನೀರಿನಲ್ಲಿ ಮುಳುಗಿ ಮೃತಪಟ್ಟಿರಬಹುದು ಅನ್ನೋ ಮಾಹಿತಿ ಸಹ ಈಗ ಲಭ್ಯ ಆಗ್ತಿರತಕ್ಕಂಥದ್ದು. ಅವರ ಶವಕ್ಕಾಗಿ ಏನು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈಗ ಸ್ಥಳಕ್ಕೆ ಮಾಜಿ ಶಾಸಕ ಸುನಿಲ್ ನಾಯ್ಕ ಆಗಿರ್ಬೋದು, ಮತ್ತೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ, ತಾಲೂಕು ಆಡಳಿತದ ಅಧಿಕಾರಿಗಳು ಬಂದಿದ್ದಾರೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಹ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅವರು ಸ್ಥಳೀಯ ಶಾಸಕರಾಗಿರೋದು ಮತ್ತೆ ಮೀನುಗಾರಿಕಾ ಸಚಿವರು ಸಹ ಅವರೇ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಈಗ ಸ್ಥಳಕ್ಕೆ ಬರುತ್ತಿರೋಂತ ಮಾಹಿತಿಗೆ ಲಭ್ಯ ಆಗಿರತಕ್ಕಂಥದ್ದು. ಏನು ಒಮ್ಮೆಲೆ ನೀರು ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ದುರಂತ ನಡೆದಿರತಕ್ಕಂಥದ್ದು. ಮತ್ತೆ ಇವರು ರೆಗ್ಯುಲರ್ ಆಗಿ ಈ ಕಪ್ಪೆ ಅದೇ ಚಿಪ್ಪಿಕಲ್ಲನ್ನ ತೆಗೆದು ಜೀವನ ಮಾಡ್ತಾ ಇದ್ರು. ಆದ್ರೆ ಇವತ್ತು ನೀರಿನ ಪ್ರಮಾಣ ಅಂದ್ರೆ ಏನ್ ನೀರಿನ ಇಳಿತಾ ಇದೆ, ನೀರಿಲ್ಲ ಅಂತ ಒಂದು ಇದ್ರಲ್ಲೇ ಅವ್ರು ಹೇಳಿದಿರತಕ್ಕಂಥದ್ದು. ಆದ್ರೆ ಸಂದೀಪ್, ಈಗ ಏಕಾಏಕಿ ನೀರು ಏರೋದಕ್ಕೆ ಏನು ಕಾರಣ ಅಂತ ಹೇಳಿ, ಅಂದ್ರೆ ಅವ್ರಿಗೆ ಅಲ್ಲಿಂದ ವಾಪಸ್ ಬರೋದಕ್ಕೂ ಟೈಮ್ ಇಲ್ದಿರೋ ರೀತಿ ಏಕಾಏಕಿ ಅಷ್ಟು ಪ್ರಮಾಣದಲ್ಲಿ ನೀರು ಏರೋದಕ್ಕೆ ಏನ್ ಕಾರಣ ಆಯ್ತು ಅಂತ ಹೇಳಿ? ಏನು ಕರಾವಳಿಯಲ್ಲಿ ಕಳೆದ 1 ವಾರದಿಂದ ನಿರಂತರವಾಗಿ ಮಳೆ ಆಗ್ತಿರತಕ್ಕಂಥದ್ದು. ಈ ಮಳೆಯ ಹಿನ್ನೆಲೆಯಲ್ಲಿ ಏನ್ ಬೆಳಗಿನ ಜಾವ ಎಲ್ಲಾದ್ರೂ ಗುಡ್ಡದಲ್ಲಿ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾದ್ರೂ ಮಳೆ ಪ್ರಮಾಣ ಹೆಚ್ಚಾದಾಗ ನೀರಿನ ಪ್ರಮಾಣ ಹೆಚ್ಚಾಗತ್ತೆ. ಈ ಹಿನ್ನೆಲೆಯಲ್ಲಿ ಏನಾದ್ರೂ ನೀರು ಹೆಚ್ಚಾಗಿ ಈ ದುರಂತ ನಡೆದಿರೋ ಅನ್ನೋದು ಒಂದು ಅಂದಾಜು ಸಹ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಏನು ಈ ಘಟನೆಗೆ ನಡೆದಿರೋದಕ್ಕೆ ಏನು ಕಾರಣ ಏನು ಅನ್ನೋದು ಈಗ ಪರಿಶೀಲನೆಗೆ ಪೊಲೀಸರು ಮತ್ತೆ ಏನು ಸ್ಥಳೀಯ ತಾಲೂಕು ಆಡಳಿತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಏನು ಸಂಜೆ ವೇಳೆಗೆ ಇದು ನಿಖರ ಕಾರಣ ತಿಳಿಯುತ್ತೆ. ಮತ್ತೆ ಏನು ರಕ್ಷಣೆಗೊಳಗಾದಂತಹ 3 ಸಹ ಈಗ ಚಿಕಿತ್ಸೆ ಪಡಿತಾರೆ ಹಿನ್ನೆಲೆ ಅವರ ಬಳಿ ಸಹ ಕೇಳ್ತಾರೆ ಏನ್ ಘಟನೆಗೆ ನಿಖರ ಕಾರಣ ಏನು, ಎಲ್ಲಿ ಯಾವ ಪ್ರದೇಶದಲ್ಲಿ ನೀವು ಏನು ಚಿಪ್ಪಿಕಲ್ಲನ್ನು ತೆಗೆದಿದ್ರೆ ಒಮ್ಮೆಲೆ ಈ ರೀತಿ ನೀರು ಯಾತಕ್ಕೆ ಉಸಿರು ಬಂತು, ನಿಮಗೆ ಅದು ಅರಿವಿರಲಿಲ್ಲ ಅನ್ನೋ ಮಾಹಿತಿನ ಈಗ ಇನ್ನು ಕೆಲವೇ ಕ್ಷಣದಲ್ಲಿ ತಿಳಿದು ಇನ್ನು ಮಾಹಿತಿಯನ್ನು ನೀಡ್ತಾರೆ ವಿದ್ಯಾಶ್ರೀ. ಸಂದೀಪ್, ಈ ಕಪ್ಪೆ ಚಿಪ್ಪನ್ನ ಆಯುವಂತಹ ಕುಟುಂಬ ಇದು ಅನ್ನೋದನ್ನ ಹೇಳಿದ್ರೆ, ಅಂದ್ರೆ ಈ ಭಾಗದಲ್ಲಿ ಈ ಕಪ್ಪೆ ಚಿಪ್ಪನ್ನ ಆಯೋದು, ಅದನ್ನ ಮಾರಾಟ ಮಾಡೋದು, ಎಷ್ಟು ಕುಟುಂಬಗಳು ಈ ರೀತಿ ವೃತ್ತಿಯನ್ನ ಮಾಡ್ಕೊಂಡಿವೆ, ಬದುಕಿಗೆ ಆಧಾರವಾಗಿ ಮಾಡ್ಕೊಂಡಿವೆ ಅಂತ ಹೇಳಿ ಸಂದೀಪ್? ಹೌದು ವಿದ್ಯಾಶ್ರೀ, ಏನು ಈ ಕರಾವಳಿ ಭಾಗದಲ್ಲಿ ಮೀನುಗಾರರ ಏನು ಕುಲಕಸುಬೆ ಅವ್ರದ್ದು ಮೀನುಗಾರಿಕೆಯನ್ನ ಮಾಡಿ ಜೀವನ ನಡೆಸತಕ್ಕಂಥ ಮೀನುಗಾರಿಕೆಯ ಒಂದು ಭಾಗನೇ ಇದು ಚಿಪ್ಪಿಕಲ್ಲು ಅನ್ನ ತೆಗೆದು ಮಾರಾಟ ಮಾಡತಕ್ಕಂಥದ್ದು. ಅದು ನದಿಯಲ್ಲಿ ಇಳಿತಾರೆ, ಅಂದ್ರೆ ಬೋಟ್ಗಳ ಮೂಲಕ ಇಳಿಯಲ್ಲ. ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದಾಗ ನದಿಯಲ್ಲಿ ಅವಾಗ ಸಾಕಷ್ಟು ಏನು ಮೊಣಕಾಲದಷ್ಟು ಮಾತ್ರ ನೀರಿರುತ್ತೆ. ಆ ಸಂದರ್ಭದಲ್ಲಿ ಅವ್ರು ಇಳಿದು ಕೈಯನ್ನ ಹಾಕ್ತಾ ಎಲ್ಲಿ ಚಿಪ್ಪಿಕಲ್ ಇರುತ್ತೆ ಆ ಸಂದೀಪ್ ಹಾಗೆ ಸಂಪರ್ಕದಲ್ಲಿ